ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಉದ್ಯೋಗ ಜಗತ್ತು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಒಂದು ಪೊಲೀಸ್ ಇಲಾಖೆಯಿಂದ ಒಂದು ಫ್ಯಾಕ್ಸ್ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ನಿಮಗೆ 250 ಅನುಯಾಯಿ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಒಂದು ಫ್ಯಾಕ್ಸ್ನ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ಏನಿದೆ ಈ ಫ್ಯಾಕ್ಸಲ್ಲಿ, ಯಾವಾಗ ನೋಟಿಫಿಕೇಶನ್ ಬರಬಹುದು. ಸ್ನೇಹಿತರೆ, ನೀವೇನಾದರೂ ಹೊಸೊಬ್ಬರಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ 250 ಅನುಯಾಯಿ ಹುದ್ದೆಗಳಂದರೆ, ಅನುಯಾಯಿ ಅಂದರೆ ನಿಮಗೆ P1 ಲೆಕ್ಕ ಬರುತ್ತೆ. P1ನ ಮೊದಲಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರಲಿಲ್ಲ, ಅಂದರೆ ಹಾಗೆ ನೇಮಕಾತಿ ಮಾಡ್ಕೊಂಡ್ಬಿಡ್ತಾ ಇದ್ರು. ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಇವಾಗ ಅದು ಗ್ರೂಪ್ ಸಿ ಕೆಳಗಡೆ ಬರುತ್ತಂತ ಸರ್ಕಾರದಿಂದನೇ ಒಂದು ನೋಟಿಫಿಕೇಶನ್ ತೆಗೆದಿದ್ದಾರೆ. ಅದರಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಬಿಟ್ಟಿದ್ದಾರೆ. ಇದು ಬಂದು ನಿಮಗೆ KSRP ಡಿಪಾರ್ಟ್ಮೆಂಟ್ ಕೆಳಗಡೆ ಬರುತ್ತೆ. ಅಂದರೆ KSRP ಹೆಡ್ ಆಫೀಸಸ್ಸು ಮತ್ತು SP ಬಂಗಳೂರು, DYSP ಬಂಗಳೂರು, ಅಲ್ಲೆಲ್ಲ ನಿಮಗೆ ನೇಮಕಾತಿ ಮಾಡ್ಕೊತಾರೆ. ಸ್ನೇಹಿತರೆ, ಇದು ಬಂದು ನಿಮಗೆ ಫ್ಯಾಕ್ಸ್ ಮಾತ್ರ ಬಿಟ್ಟಿದ್ದಾರೆ. ಕಂಪ್ಲೀಟ್ ನೋಟಿಫಿಕೇಶನ್ ಬಿಡ್ತಾರೆ, ಮುಂದೆ ಬರುತ್ತೆ. ಅದರಲ್ಲಿ ನಿಮಗೆ ಎಜುಕೇಷ್ನಲ್ ಕ್ವಾಲಿಫಿಕೇಷನು, ಏಜ್ ಲಿಮಿಟ್ ಎಷ್ಟಿರಬೇಕು, ಹೇಗೆ ಅಪ್ಲೈ ಮಾಡಬೇಕು, ಮತ್ತು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡಬಹುದು, ಕಂಪ್ಲೀಟ್ ಡೀಟೇಲಾಗಿ ಕೊಡ್ತಾರೆ. ಅಂದರೆ ಎಕ್ಸಾಮಿನೇಷನ್ ಇರುತ್ತಾ, ಇಲ್ಲ CET ಬೇಸಸ್ ಇರುತ್ತಾ, ಇಲ್ಲ ನಿಮ್ಮ ಪಡೆದಿರೋ ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರಾ, ಅದು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ ನೋಟಿಫಿಕೇಶನ್ ಬರ್ತಾನೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸ್ನೇಹಿತರೆ, ಇದರಲ್ಲಿ ನೋಡ್ಕೊಳ್ಳಿ, ನಿಮಗೆ ಹುದ್ದೆಗಳ ಹಂಚಿಕೆ ಮಾಡಲಾದ ಹುದ್ದೆಗಳು ನೋಡ್ಕೊಳ್ಳಿ. ಪಡೆಗಳಂದರೆ ಬೆಟಾಲಿಯನ್ಸ್ ಇರುತ್ತೆ. ನಿಮಗೆ ಬೆಂಗಳೂರು ಬೆಟಾಲಿಯನ್ನು ಟೋಟಲ್ ಆಗಿ ನಿಮಗೆ 250 ಹುದ್ದೆಗಳಿದೆ. ಆಲ್ ಓವರ್ ಕರ್ನಾಟಕ ಇರುತ್ತೆ. ಸ್ನೇಹಿತರೆ, ಈ ಒಂದು ಫ್ಯಾಕ್ಸ್ನ ನಮ್ಮ ಅಲೋಕ್ ಕುಮಾರ್ IPS ಅವರು, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ KSRP ಬೆಂಗಳೂರು, ಅವ್ರ ವತಿಯಿಂದ ಈ ಒಂದು ಫ್ಯಾಕ್ಸ್ನ ಬಿಡುಗಡೆ ಮಾಡಿದ್ದಾರೆ. ಇದೊಂದು ನೋಟಿಫಿಕೇಶನು ಮುಂದೆ ಬರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಟೋಟಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಬಗ್ಗೆ ಹೇಳ್ತೀನಿ. ಯಾರು ಎಲಿಜಿಬಲ್ ಇರ್ತೀರಾ, ಒಂದು ಒಳ್ಳೆ ಸ್ಯಾಲ್ರಿ ಇರುತ್ತೆ. 20,000 ಗ್ರಾಸ್ ನಿಮಗೆ ಸ್ಯಾಲ್ರಿ ಸಿಗ್ಬೋದು. ಏಜ್ ಅಂದರೆ ಎಜುಕೇಷ್ನಲ್ ಕ್ವಾಲಿಫಿಕೇಷನು ಬಂದು ನಿಮಗೆ 7ನೇ ತರಗತಿಯಿಂದ 10ನೇ ತರಗತಿ ಒಳಗಡೆ ಇರುತ್ತೆ ನಿಮಗೆ ಎಜುಕೇಷ್ನಲ್ ಕ್ವಾಲಿಫಿಕೇಷನು. ಕಂಪ್ಲೀಟ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಬಿಟ್ಟಾಗ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.